ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಇಂದಿನ ಕಥೆಯನ್ನು ಆರಂಭಿಸೋಣ. ರಾಮಪುರ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಗೌರಿ ತನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ಪತಿ ಮತ್ತು ವಯಸ್ಸಾದ ಅತ್ತೆ ಗಂಗಮ್ಮನ ಜೊತೆ ವಾಸಿಸುತ್ತಿದ್ದಳು. ಮನೆಯ ಜವಾಬ್ದಾರಿಯನ್ನೆಲ್ಲ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದ ಗೌರಿ ಪ್ರತಿದಿನ ಬೆಳಗ್ಗೆಯೇ ಎದ್ದು ನೇರಳೆ ಹಣ್ಣುಗಳನ್ನು ಕಿತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದಳು. ನೇರಳೆ ಹಣ್ಣು ತಗೊಳ್ಳಿ, ಕಪ್ಪು ಬಣ್ಣದ ತುಂಬಾ ಸಿಹಿಯಾದ ನೇರಳೆ ಹಣ್ಣು. ತಾಜಾ ಹಣ್ಣು ಬೇಕೆ? ಯಾರಿಗೆ ಬೇಕು ನೇರಳೆ ಹಣ್ಣು? ಬನ್ನಿ ತೆಗೆದುಕೊಳ್ಳಿ. ಸಂಜೆ ಆಗುತ್ತಾ ಬರುತ್ತದೆ. ಎಲ್ಲ ಬುಟ್ಟಿಗಳು ಒಂದೊಂದಾಗಿ ಖಾಲಿಯಾಗುತ್ತಾ ಹೋಗುತ್ತವೆ. ಕೊನೆಯಲ್ಲಿ ಕೇವಲ ಒಂದು ಕೊನೆಯ ಬುಟ್ಟಿ ಮಾತ್ರ ಉಳಿದಿರುತ್ತದೆ. ಅದೇ ಸಮಯದಲ್ಲಿ ಒಬ್ಬ ಅಸಹಾಯಕ ಮುದುಕಿ ನಿಧಾನವಾಗಿ ನಡೆಯುತ್ತಾ ಗೌರಿಯ ಬಳಿಗೆ ಬರುತ್ತಾಳೆ. ಮಗಳೇ, ಬೆಳಗ್ಗಿನಿಂದ ನಿನ್ನ ಹತ್ತಿರ ಬರಲು ಧೈರ್ಯ ಮಾಡುತ್ತಿದ್ದೆ. 2 ದಿನಗಳಿಂದ ಹೊಟ್ಟೆಗೆ ಒಂದು ಅಗಳೋ ಅನ್ನ ಬಿದ್ದಿಲ್ಲ. ಕಣ್ಣಿಗೆ ಕತ್ಲೆ ಬರುತ್ತಿದೆ. ಏನಾದರೂ ತಿನ್ನಲು ಸಿಗದಿದ್ದರೆ ಈ ಜೀವ ಇವತ್ತೇ ಹೋದ್ರೂ ಹೋಗ್ಬೋದು. ನನಗೆ ಸ್ವಲ್ಪ ನೇರಳೆ ಹಣ್ಣು ಕೊಡ್ತೀಯಮ್ಮ? ಅಜ್ಜಮ್ಮ, ನಿಮ್ ಸ್ಥಿತಿ ನೋಡಿ ನನಗೆ ತುಂಬಾ ಸಂಕಟವಾಗದಾಗ್ತಿದೆ. ಆದ್ರೆ ಇದು ನನ್ನ ಕೊನೆಯ ಬುಟ್ಟಿ. ಇದನ್ನು ಮಾರಿದ್ರೆ ಮಾತ್ರ ಮನೆಗೆ ರೇಷನ್ ತರಬೇಕು. ನನ್ನ ಗಂಡ ತುಂಬಾ ದಿನಗಳಿಂದ ಕಾಯಿಲೆಯಿಂದ ಮಲಗಿದ್ದಾರೆ. ಅವರಿಗೆ ಔಷಧಿ ಕೂಡ ತರಬೇಕು. ಇದನ್ನು ನಾನು ಉಚಿತವಾಗಿ ಕೊಟ್ಟರೆ ಇವತ್ತು ನನ್ನ ಮನೆಯಲ್ಲಿ ಒಲೆ ಉರಿಯುವುದೇ ಇಲ್ಲ. ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತೆ ಮಗಳೇ. ಅದಕ್ಕೆ ಕೇಳಲು ಮುಜುಗರವಾಗುತ್ತಿದೆ. ಆದರೆ ಹಸಿವು ಮನುಷ್ಯನ ಗೌರವ, ನಾಚಿಕೆ ಎರಡನ್ನೂ ಕಸಿದುಕೊಳ್ಳುತ್ತದೆ. ನನ್ನ ಮನೆ ಹತ್ತಿರವೇ ಇದೆ. ಅಲ್ಲಿಯವರೆಗೆ ಹೇಗಾದ್ರೂ ನಡೆದುಕೊಂಡು ಹೋಗೋಣ ಎಂದರೆ ಕಾಲುಗಳು ಸಾಥ್ ಕೊಡುತ್ತಿಲ್ಲ. ದೇವರು ನಿನ್ನ ಮೂಲಕ ನನಗೆ ಸಹಾಯ ಮಾಡಬಹುದು ಅಂದುಕೊಂಡೆ. ಅಜ್ಜಮ್ಮ, ನಿಮ್ಮ ಮಾತು ಕೇಳಿ ನನ್ನ ಹೃದಯ ನಡುಗುತ್ತದೆ. ಒಂದು ಕಡೆ ನನ್ನ ಕುಟುಂಬ, ಇನ್ನೊಂದು ಕಡೆ ನಿಮ್ಮ ಈ ಸ್ಥಿತಿ. ನಿಮ್ಮನ್ನು ಹೀಗೆ ಖಾಲಿ ಕೈಯಲ್ಲಿ ಕಳುಹಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ ಮಗಳೇ. ನಾನು ಕೇವಲ ಒಂದು ಹಿಡಿ ಹಣ್ಣು ಕೇಳುತ್ತಿದ್ದೆ ಅಷ್ಟೇ. ಇಲ್ಲ ಅಜ್ಜಮ್ಮ, ನೀವು ಈ ಇಡೀ ಬುಟ್ಟಿಯನ್ನೇ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ. ಇವತ್ತು ನನ್ನ ಮನೆಯಲ್ಲಿ ಒಂದು ಹೊತ್ತಿನ ಊಟ ಕಡಿಮೆ ಇರಬಹುದು. ಆದರೆ ನಿಮ್ಮ ಹಸಿವು ಇಂಗಿದ್ರೆ ನನ್ನ ಇಡೀ ದಿನದ ಕಷ್ಟ ಸಾರ್ಥಕವಾಯಿತು ಎಂದುಕೊಳ್ಳುತ್ತೇನೆ. ಮಗಳೇ, ನೀನ್ ಕೇವಲ ಹಣ್ಣು ಕೊಡ್ಲಿಲ್ಲ, ಒಬ್ಬ ಹಸಿದ ಅಸಹಾಯಕ ಜೀವಕ್ಕೆ ಆಸರೆಯಾಗಿದ್ದೀಯ. ಈ ನಿನ್ನ ದಯೆಗೆ ಭಗವಂತ ಖಂಡಿತ ಒಳ್ಳೆಯ ಫಲ ನೀಡುತ್ತಾನೆ. ಹಿರಿಯ ಮಹಿಳೆ ಆಶೀರ್ವಾದ ನೀಡಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗುತ್ತಾಳೆ. ಅದನ್ನು ಪಡೆದ ಗೌರಿ ತುಂಬಾ ಸಂತೋಷವಾಗುತ್ತಾಳೆ. ದಟ್ಟವಾದ ಮಳೆಯ ನಡುವೆ ಮಳೆಯಲ್ಲಿ ಸಂಪೂರ್ಣ ನೆನೆಯುತ್ತಾ ಗೌರಿ ಮನೆಗೆ ಬರುತ್ತಾಳೆ. ಸೊಸೆ ತುಂಬಾ ಹಸಿವಾಗಿದೆ. ಬೆಳಗಿನಿಂದ ಸರಿಯಾಗಿ ಏನೂ ತಿಂದಿಲ್ಲ. ಬೇಗ ಏನಾದ್ರೂ ಅಡುಗೆ ಮಾಡು, ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿವೆ. ಅತ್ತೆ, ಗಂಡನಿಗೆ ಔಷಧಿ ತಂದಿದ್ದೇನೆ. ಆದ್ರೆ ಮನೆಗೆ ರೇಷನ್ ತರಲು ಸಾಧ್ಯವಾಗಲಿಲ್ಲ. ಅದರ ಅರ್ಥವೇನು? ರೇಷನ್ ತರ್ಲಿಲ್ವೇ? ದಿನವಿಡೀ ಮಾರುಕಟ್ಟೆಯಲ್ಲಿ ಕುಳಿತಿದ್ದೆಯಲ್ಲ, ದುಡಿದ ಹಣವೆಲ್ಲ ಎಲ್ಲಿ ಹೋಯಿತು? ಅತ್ತೆ, ಅಲ್ಲಿ ಒಬ್ರು ತುಂಬಾ ವಯಸ್ಸಾದ ಮತ್ತು ಹಸಿದ ಮಹಿಳೆ ಸಿಕ್ಕಿದ್ರು. ಅವರ ಸ್ಥಿತಿ ನೋಡಿ ತಡೆಯಲಾಗಲಿಲ್ಲ. ನಾನು ನನ್ನ ಕೊನೆಯ ನೇರಳೆ ಹಣ್ಣಿನ ಬುಟ್ಟಿಯನ್ನು ಅವರಿಗೆ ಕೊಟ್ಟುಬಿಟ್ಟೆ. ಏನು? ಇಡೀ ಬುಟ್ಟಿಯನ್ನು ದಾನ ಮಾಡಿ ಬಂದೆಯಾ? ಇಲ್ಲಿ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ. ನಿನ್ನ ಗಂಡ ಕಾಯಿಲೆಯಿಂದ ಮಲಗಿದ್ದಾನೆ. ನಿನಗೆ ಬೇರೆಯವರ ಚಿಂತೆ. ಹೊರಗೆ ನೋಡು, ಎಷ್ಟು ಜೋರು ಮಳೆ ಬರುತ್ತಿದೆ. ಗಿಡದಲ್ಲಿರುವ ಹಣ್ಣುಗಳೆಲ್ಲ ಉದುರಿ ಹಾಳಾಗಿರುತ್ತವೆ. ಇನ್ನು 2-3 ದಿನ ನಮಗೆ ಹಣ್ಣುಗಳು ಸಿಗುವುದಿಲ್ಲ. ಅತ್ತೆ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ. ಆದ್ರೆ ಆ ಅಜ್ಜಿಯ ಸ್ಥಿತಿ ತುಂಬಾ ಕೆಟ್ಟಿತ್ತು. ಏನಾದ್ರೂ ತಿನ್ನಲು ಸಿಗದಿದ್ರೆ ಅವರು ದಾರಿಯಲ್ಲೇ ಬಿದ್ದು ಸಾಯುವಂತಿದ್ರು.
ಸೊಸೆ, ದಯೆ ತೋರಿಸುವುದು ತಪ್ಪಲ್ಲ, ಆದ್ರೆ ಮೊದಲು ಸ್ವಂತ ಮನೆಯ ಜವಾಬ್ದಾರಿಯನ್ನು ನೋಡ್ಬೇಕು. ಇವತ್ತು ನಮ್ಮ ಹತ್ತಿರ ರೇಷನ್ ಇಲ್ಲ, ಸಂಪಾದನೆಯೂ ಇಲ್ಲ. ನಿನ್ನ ಈ ಒಳ್ಳೆಯತನ ನಮಗೇ ಭಾರವಾಗದಿರ್ಲಿ. ನನಗೆ ಅರ್ಥವಾಗ್ತದೆ ಅತ್ತೆ. ನಿಮಗೆ ಬೇಸರ ಮಾರುವುದು ನನ್ನ ಉದ್ದೇಶವಾಗಿರ್ಲಿಲ್ಲ. ಭಗವಂತ ನಮ್ಮ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಮರುದಿನ ಬೆಳಿಗ್ಗೆ ಗೌರಿ ಮನೆಯ ಮುಂದೆ ಬಂದು ನೋಡಿದಾಗ ಅದೇ ನೇರಳೆ ಹಣ್ಣಿನ ಬುಟ್ಟಿಯಲ್ಲಿ ಇಡೀ 3 ದಿನಗಳಿಗೆ ಸಾಕಾಗುವಷ್ಟು ರೇಷನ್ ಸಾಮಗ್ರಿಗಳು ಇದ್ದುದನ್ನು ಕಂಡು ಆಶ್ಚರ್ಯಪಡುತ್ತಾಳೆ. ಹೇ ದೇವ್ರೆ, ನಿನಗೆ ಅನಂತ ಧನ್ಯವಾದಗಳು. ನಾಳೆ ಮನೆಯ ಪರಿಸ್ಥಿತಿ ಏನೋ ಅಂದುಕೊಂಡಿದ್ದೆ, ಆದ್ರೆ ಇವತ್ತು 3 ದಿನದ ರೇಷನ್ ನಮ್ಮ ಮನೆಯ ಬಾಗ್ಲಿಗೆ ಬಂದಿದೆ. ಇದನ್ನು ಯಾರು ಮಾಡಿರ್ಬೋದು? ಆ ಅಜ್ಜಿಯೇ? ಇಲ್ಲ, ಅವರ ಹತ್ರ ಇಷ್ಟೊಂದು ಎಲ್ಲಿಂದ ಬರಬೇಕು? ಬಹುಶಃ ದೇವ್ರೆ ಯಾರನ್ನೋ ಕಳುಹಿಸಿ ಸಹಾಯ ಮಾಡಿರ್ಬೇಕು. ಇದರ ನಂತರ ಪ್ರತಿದಿನ ಆ ವೃದ್ಧೆ ಬಂದು ಕೊನೆಯ ಬುಟ್ಟಿ ಹಣ್ಣು ಒಯ್ದು ಬದಲಿಗೆ ಮನೆಯ ಮುಂದೆ ರೇಷನ್ ಇಡಲು ಆರಂಭಿಸುತ್ತಾಳೆ. ಸ್ವಲ್ಪ ಹೊತ್ತು ಕಾದರೂ ವೃದ್ಧೆ ಬರಲಿಲ್ಲ. ಸಮಯ ಕಳೆಯುತ್ತಿದ್ದಂತೆ ಆತಂಕಗೊಂಡ ಗೌರಿ ಕೊನೆಗೆ ಅವಳನ್ನು ಹುಡುಕುತ್ತಾ ಗ್ರಾಮದ ಹಿರಿಯರೊಬ್ಬರನ್ನು ವಿಚಾರಿಸುತ್ತಾಳೆ. ಗೊತ್ತಿಲ್ಲ, ಇವತ್ತು ವೃದ್ಧಾಮ್ಮ ಯಾಕೆ ಬರಲಿಲ್ಲ? ಪ್ರತಿದಿನ ಈ ಸಮಯಕ್ಕೆ ಬರುತ್ತಿದ್ದರು. ಅವರಿಗೇನಾದರೂ ಹುಷಾರಿಲ್ಲವೇ ಅಥವಾ ಯಾವುದಾದರೂ ತೊಂದರೆಯಲ್ಲಿದ್ದಾರಾ? ನಾನೇ ಅವರ ಮನೆಗೆ ಹೋಗಿ ಈ ಕೊನೆಯ ಬುಟ್ಟಿಯನ್ನು ಕೊಟ್ಟು ಬರುತ್ತೇನೆ. ಗ್ರಾಮದ ಹಿರಿಯ ಮಹಿಳೆಯೊಬ್ಬರು ಗೌರಿಗೆ ಸತ್ಯವನ್ನು ಹೇಳುತ್ತಾರೆ. ಸುಮಾರು 3 ವರ್ಷಗಳ ಹಿಂದೆ ಒಬ್ಬ ವೃದ್ಧೆ ಇದೇ ಊರಲ್ಲಿ ನೇರಳೆ ಹಣ್ಣು ಮಾರಿ ಜೀವನ ಸಾಗಿಸುತ್ತಿದ್ದಳು. ಒಂದು ಭೀಕರ ಮಳೆ ಬಿರುಗಾಳಿಯ ದಿನ ಯಾರೂ ಅವಳಿಗೆ ಸಹಾಯ ಮಾಡಲಿಲ್ಲ. ಹಸಿವು ಮತ್ತು ಚಳಿಯನ್ನು ತಡೆಯಲಾಗದೆ ಅವಳು ಮೃತಪಟ್ಟಳು. ಅಂದಿನಿಂದ ಅವಳ ಆತ್ಮ ಇಂದಿಗೂ ಈ ಊರಿನ ಸುತ್ತಲೂ ತಿರುಗಾಡುತ್ತಿದೆ. ಮೂರನೇ ದಿನ ಗೌರಿ ಒಬ್ಬಳೇ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ವೃದ್ಧೆಯ ಆತ್ಮ ಅವಳ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಮಗಳೇ ಗೌರಿ, ಯಾವ ಪ್ರಪಂಚ ನನ್ನನ್ನು ತಿರಸ್ಕರಿಸಿತೋ ಅದೇ ಪ್ರಪಂಚದಲ್ಲಿ ನೀನು ನನ್ನನ್ನು ಕರುಣೆಯಿಂದ ನೋಡಿದೆ. ನಿನ್ನ ಕೊನೆಯ ನೇರಳೆ ಹಣ್ಣಿನ ಬುಟ್ಟಿಯನ್ನೇ ಕೊಟ್ಟು ನನ್ನ ಹಸಿವನ್ನು ನೀಗಿಸಿದೆ. ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಒಡೆದ ಹೃದಯಕ್ಕೆ ಪ್ರೀತಿ ಮತ್ತು ಆಸರೆಯಾದೆ. ನಿನ್ನ ನಿಸ್ವಾರ್ಥ ದಯೆಯಿಂದ ವರ್ಷಗಳ ಕಾಲ ಅಲೆದಾಡುತ್ತಿದ್ದ ನನ್ನ ಆತ್ಮಕ್ಕೆ ಇಂದು ನಿಜವಾದ ಶಾಂತಿ ಸಿಕ್ಕಿದೆ. ಈಗ ನಾನು ನೆಮ್ಮದಿಯಿಂದ ಶಾಶ್ವತ ಶಾಂತಿಯ ಲೋಕದ ಕಡೆ ಹೊರಡುತ್ತಿದ್ದೇನೆ. ದೇವರು ನಿನ್ನನ್ನು ಸದಾ ಸುಖ ಸಂತೋಷದಿಂದ ಕಾಪಾಡಲಿ. ಅಮ್ಮ, ನೀವು ನನಗೆ ತಾಯಿಯ ಪ್ರೀತಿಯನ್ನು ನೀಡಿದಿರಿ. ನಮ್ಮ ಕಷ್ಟದ ದಿನಗಳಲ್ಲಿ ನನ್ನ ಕುಟುಂಬ ಹಸಿದು ಮಲಗದಂತೆ ನೋಡಿಕೊಂಡಿರಿ. ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನೀವು ಎಲ್ಲೇ ಇದ್ದರೂ ನೆಮ್ಮದಿಯಿಂದ ಮತ್ತು ಸಂತೋಷವಾಗಿರಿ. ನಿಮ್ಮ ಪ್ರೀತಿ, ಆಶೀರ್ವಾದ ಮತ್ತು ನೆನಪು ನನ್ನ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ. ಅಲಬೇಡ ಮಗಳೇ ಗೌರಿ. ಒಳ್ಳೆ ಮನಸ್ಸಿನವ್ರ ಜೊತೆ ಕಳೆಯುವ ಸಮಯ ಕೆಲವೇ ಕ್ಷಣಗಳಾದರೂ ಅವರ ಹಾರೈಕೆಗಳು ಮತ್ತು ಆಶೀರ್ವಾದಗಳು ಜೀವನ ಪೂರ್ತಿ ನಮ್ಮೊಂದಿಗೆ ಇರುತ್ತವೆ. ನಿನ್ನ ಕರುಣೆ ಮತ್ತು ಪ್ರೀತಿಯನ್ನು ಎಂದಿಗೂ ಮರೆಯಬೇಡ. ಭಗವಂತ ನಿನಗೆ ಎಲ್ಲ ಸುಖ, ನೆಮ್ಮದಿ ಮತ್ತು ಆಯುಷ್ಯವನ್ನು ಕರುಣಿಸಲಿ. ಈಗ ನನ್ನ ಸಮಯ ಬಂದಿದೆ. ನಾನು ಹೊರಡಬೇಕು. ವಿದಾಯ ಮಗಳೇ. ಹೀಗೆ ಹೇಳಿ ಆ ವೃದ್ಧೆ ಅಲ್ಲಿಂದ ಮಾಯವಾಗ್ತಾಳೆ. ಅಂದಿನಿಂದ ಗೌರಿಯ ಮನೆಯಲ್ಲಿ ಸಂತೋಷದ ವಾತಾವರಣ ಹಾಗೂ ನೆಮ್ಮದಿ ಎಚ್ಚೆಚ್ಚವಾಗಿ ತುಂಬಿ ಕುಟುಂಬದವರೆಲ್ಲ ಸಂತೋಷವಾಗಿರುತ್ತಾರೆ. ಕಥೆಯ ನೀತಿ: ನಿಜವಾದ ಹೃದಯದಿಂದ ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದಯೆ ಮತ್ತು ಕರುಣೆಯಿಂದ ಮಾಡಿದ ಸಣ್ಣ ಕೆಲಸವು ಬೇರೆಯವರ ಜೀವನವನ್ನು ಬದಲಾಯಿಸಬಹುದು. ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ನೀಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ
ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಮುಂದಿನ ಕಥೆಯಲ್ಲಿ ನಿಮ್ಮ ಹೆಸರನ್ನೇ ಪಾತ್ರದ ಹೆಸರಾಗಿ ಬಳಸಬೇಕೆಂದಿದ್ದರೆಂದಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಹೆಸರನ್ನು ತಪ್ಪದೇ ಬರೆಯಿರಿ. ನಿಮ್ಮ ಹೆಸರೇ ನಮ್ಮ ಮುಂದಿನ ಕಥೆಯಲ್ಲಿ ಕಾಣಬಹುದು.